ತಾನು ಪ್ರೀತಿಸುವ ಚಕ್ರವರ್ತಿಯನ್ನು ಭೇಟಿಯಾಗಲು ಬರುತ್ತಿದ್ದ ಉಷಾ. ಮನೆಯೊಳಗಿಂದ ಚಕ್ರವರ್ತಿ ತನ್ನ ತಾಯಿ ಅನ್ನಪೂರ್ಣ ಅವರೊಂದಿಗೆ ಜೋರಾಗಿ ಮಾತನಾಡುತ್ತಿರುವುದು ಕೇಳಿ ಬಾಗಿಲಿನ ಬಳಿಯೇ ನಿಂತು ಅವರ ಮಾತುಕತೆಯನ್ನು ಆಲಿಸಲು ಆರಂಭಿಸಿದಳು. ನೀನು ಎಷ್ಟೇ ಹೇಳಮ್ಮ, ಉಷಾ ಕೆಟ್ಟವಳು, ಸಂಸ್ಕಾರ ಇಲ್ಲದವಳು ಎಂದು ನಾನು ನಂಬುವುದಿಲ್ಲ. ಅವಳು ನನ್ನನ್ನು ಪ್ರೀತಿಸುತ್ತಾಳೆ, ಅದಕ್ಕಾಗಿಯೇ ನನ್ನ ಹಿಂದೆ ಬರುತ್ತಾಳೆ. ನಾನು ಕರೆದರೆ ಇಲ್ಲಿಗೆ ಬರುತ್ತಾಳೆ ಎಂದು ಚಕ್ರವರ್ತಿ ಹೇಳಿದ. ಅನ್ನಪೂರ್ಣ ಕೋಪದಿಂದ ಉತ್ತರಿಸಿದಳು. ಅದೇ ನಾನು ಹೇಳುತ್ತಿರುವುದು. ಅವಳು ಒಳ್ಳೆಯ ಹುಡುಗಿಯಾಗಿದ್ದರೆ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ನಿನ್ನ ಹಿಂದೆ ಏಕೆ ತಿರುಗಬೇಕು? ನೀನು ಕರೆದ ತಕ್ಷಣ ಇಲ್ಲಿ ಏಕೆ ಬರಬೇಕು? ಅದೇನು ಒಳ್ಳೆಯ ಲಕ್ಷಣವಲ್ಲ. ಚಕ್ರವರ್ತಿ ಆಗ ಸಮಾಧಾನದಿಂದ ಹೇಳಿದ. ಇಂದು ಅಲ್ಲದಿದ್ದರೂ ನಾಳೆ ನಮ್ಮ ಪ್ರೇಮದ ವಿಷಯ ನಿಮಗೆ ತಿಳಿಯುತ್ತಿತ್ತು. ಅದಕ್ಕಾಗಿಯೇ ಮೊದಲು ನಿಮ್ಮ ಅನುಮತಿ ಪಡೆಯಬೇಕು ಎಂದು ನಾವು ನಿರ್ಧರಿಸಿದ್ದೆವು. ಆ ಉದ್ದೇಶದಿಂದಲೇ ನಾನು ಉಷಾಳನ್ನು ನಮ್ಮ ಮನೆಗೆ ಕರೆದಿದ್ದೇನೆ. ಅನ್ನಪೂರ್ಣ ವ್ಯಂಗ್ಯವಾಗಿ ನಗುತ್ತಾ ಹೇಳಿದಳು. ಓಹೋ, ನಿಮಗೆ ನಮ್ಮ ಅನುಮತಿ ಪಡೆಯಬೇಕೆಂಬ ಜ್ಞಾನವೂ ಇದೆಯೇನು? ಬಹಳ ಸಂತೋಷ. ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳುತ್ತೇನೆ. ಈ ಮದುವೆಗೆ ನಾನಾಗಲಿ ನಿನ್ನ ತಂದೆಯಾಗಲಿ ಎಂದಿಗೂ ಒಪ್ಪುವುದಿಲ್ಲ. ಆ ಮಾತುಗಳನ್ನು ಕೇಳಿದ ಉಷಾಳ ಹೃದಯ ಒಮ್ಮೆ ತಲ್ಲಣಗೊಂಡಿತು. ಆದರೂ ಅವಳು ಧೈರ್ಯ ಕಳೆದುಕೊಳ್ಳದೆ ಅಲ್ಲಿಯೇ ನಿಂತು ಅವರ ಮುಂದಿನ ಮಾತುಗಳನ್ನು ಕೇಳತೊಡಗಿದಳು. ಏನೋ ಕುಲ, ಗೋತ್ರ, ಕುಟುಂಬ, ಹಿನ್ನೆಲೆ ಇವೆಲ್ಲವೂ ನೀನು ಪ್ರೀತಿಸಿದ್ದೀಯಾ ಅನ್ನೋದೊಂದೇ ಕಾರಣಕ್ಕೆ ಮರೆತು ಬಿಡಬೇಕಾ? ನಾವು ಒಪ್ಪಲೇಬೇಕು ಅನ್ನೋ ಯಾವ ನಿಯಮವೂ ಇಲ್ಲ ಎಂದು ಅನ್ನಪೂರ್ಣ ಖಡಕ್ಕಾಗಿ ಹೇಳಿದರು. ಅಷ್ಟೇ ಅಲ್ಲ, ನನ್ನ ಮಾತು ಕೇಳು. ಆ ಹುಡುಗಿಗೆ ನೀನೇ ಹೇಗಾದರೂ ಅರ್ಥ ಮಾಡಿಸಿ ಈ ಸಂಬಂಧವನ್ನು ಬೇಗ ಮುಗಿಸಿಬಿಡು ಎಂದು ತನ್ನ ಮನಸ್ಸಿನ ಮಾತನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಳು. ಅಷ್ಟರಲ್ಲಿ ತನ್ನ ಕೊಠಡಿಯಿಂದ ಹೊರಗೆ ಬರುತ್ತಾ ಚಕ್ರವರ್ತಿಯ ತಂದೆ ರಾಮರಾವ್ ಕೇಳಿದರು. ಏನಯ್ಯ, ನೀವು ತಾಯಿ ಮಗ ಇಬ್ಬರು ಯಾವ ವಿಷಯದ ಬಗ್ಗೆ ಇಷ್ಟು ಬಿಸಿ ಬಿಸಿ ಚರ್ಚೆ ಮಾಡ್ತಿದ್ದೀರಾ? ಇವನು ಮಾಡಿದ ಕೆಲಸ ಕೇಳಿದರೆ ನಿಮಗೂ ಕೋಪ ಬರುತ್ತದೆ ಎಂದು ಅನ್ನಪೂರ್ಣ ಬೇಸರದಿಂದ ಹೇಳಿದಳು. ಅಷ್ಟು ದೊಡ್ಡ ಕೆಲಸ ಏನು ಮಾಡಿದ್ದೀಯಪ್ಪ ಎಂದು ಮಗನನ್ನು ಕೇಳಿದರು ರಾಮರಾವ್. ಏನೂ ಇಲ್ಲ ಅಪ್ಪ, ನಾನು ಒಬ್ಬ ಹುಡುಗಿಯನ್ನು ಪ್ರೀತಿಸಿದ್ದೇನೆ. ಅವಳನ್ನು ಮದುವೆಯಾಗುತ್ತೇನೆ ಅಂದರೆ ಅಮ್ಮ ಒಪ್ಪುತ್ತಿಲ್ಲ ಎಂದು ಚಕ್ರವರ್ತಿ ನೇರವಾಗಿ ತಂದೆಗೆ ಹೇಳಿದ. ಅಂದರೆ ನೀವಿಬ್ಬರೂ ನಿಮ್ಮಂತೆಯೇ ಪ್ರೀತಿಸಿಕೊಂಡು ಈಗ ನಮ್ಮ ಮುಂದೆ ಬಂದು ಮದುವೆಗೆ ಒಪ್ಪಿಗೆ ಕೊಡಿ ಅಂತ ಹೇಳಿದರೆ ನಾವು ತಲೆ ಅಲ್ಲಾಡಿಸುತ್ತೇವಾ ಎಂದು ರಾಮರಾವ್ ಗಂಭೀರವಾಗಿ ಕೇಳಿದರು. ಅದು ಮಾತ್ರವಲ್ಲ, ಇನ್ನೂ ಬಹಳ ವಿಚಾರಗಳಿವೆ ಎಂದು ಅನ್ನಪೂರ್ಣ ಸೇರಿಸಿದಳು. ಸರಿ, ನಾನು ಅವನ ಜೊತೆ ಮಾತನಾಡುತ್ತೇನೆ. ಆದರೆ ಮೊದಲು ಒಂದು ಕಪ್ ಚಹಾ ಕೊಡುತ್ತೀಯಾ? ತಲೆನೋವು ಆಗ್ತಿದೆ ಎಂದು ಪರಿಸ್ಥಿತಿಯನ್ನು ಹಗುರಗೊಳಿಸಲು ರಾಮರಾವ್ ಪ್ರಯತ್ನಿಸಿದರು. ಮೊದಲು ಈ ವಿಷಯಕ್ಕೆ ತೀರ್ಮಾನ ಆಗಲಿ, ನಂತರ ಚಹಾ, ಕಾಫಿ ಎಲ್ಲವೂ ಎಂದು ಅನ್ನಪೂರ್ಣ ಕೋಪದಿಂದ ಹೇಳಿದಳು. ಇದರಲ್ಲಿ ಹೇಳಿಕೊಳ್ಳಲು ಏನಿದೆ? ಈ ಮನೆಯಲ್ಲಿ ನಿನ್ನ ಮಾತನ್ನು ನಾನು ಅಥವಾ ಇವನು ಯಾವಾಗಲಾದರೂ ಕಡೆಗಣಿಸಿದ್ದೀವಾ? ನಿನ್ನ ಮಾತು ನನಗೆ ಶಾಸನದಂತೆಯೇ ಅಲ್ಲವೇ ಎಂದು ರಾಮರಾವ್ ನಗುತ್ತಾ ಹೇಳಿದರು. ಅಷ್ಟು ನಾಟಕ ಮಾಡಬೇಕಾಗಿಲ್ಲ, ಬಾಯಲ್ಲಿ ಹಾಗೆ ಹೇಳುತ್ತೀರಷ್ಟೇ. ಆದರೆ ನಿಮಗೆ ನನ್ನ ಮಾತಿನ ಬೆಲೆ ಇಲ್ಲ. ನೀವು ಮಾಡಬೇಕೆಂದಿರುವುದನ್ನೇ ಮಾಡ್ತೀರಿ. ನನ್ನ ಮಾತು ಕೇಳಿದ ಸಂದರ್ಭವೇ ಇಲ್ಲ ಎಂದು ಅನ್ನಪೂರ್ಣ ಮುನಿಸಿಕೊಂಡಳು. ಸರಿ, ಹೇಳು ನೋಡೋಣ. ಈಗಲೇ ಈ ಹುಡುಗನಿಗೆ ಈ ಹುಡುಗಿಯನ್ನು ಮರೆತು ಬಿಡು ಎಂದು ಹೇಳಬೇಕಾ ಎಂದು ರಾಮರಾವ್ ಕೇಳಿದರು. ಅದಕ್ಕೆ ಚಕ್ರವರ್ತಿ ದೃಢವಾಗಿ ಹೇಳಿದ. ಅಪ್ಪ, ನಾನು ಆ ಹುಡುಗಿಯನ್ನು ಕಾಲಕ್ಷೇಪಕ್ಕಾಗಿ ಅಥವಾ ಮೋಸ ಮಾಡಲು ಪ್ರೀತಿಸಿಲ್ಲ. ಮದುವೆ ಅಂದರೆ ಅವಳನ್ನೇ ಮದುವೆಯಾಗುತ್ತೇನೆ, ಬೇರೆ ಯಾರನ್ನೂ ಅಲ್ಲ ಎಂದನು. ಅದೇಗೋ ಹಾಗೆ ಹೇಳ್ತೀಯಾ? ನಿನ್ನ ಮೇಲೆ ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡು ಬದುಕುತ್ತಿದ್ದೇವೆ. ಈಗ ನೀನು ನಾನು ಪ್ರೀತಿಸಿದ ಹುಡುಗಿಯನ್ನೇ ಮದುವೆಯಾಗುತ್ತೇನೆ, ನಿಮ್ಮ ಇಷ್ಟಕ್ಕೆ ಸಂಬಂಧವಿಲ್ಲ ಎಂದರೆ ಹೇಗೆ ಎಂದು ರಾಮರಾವ್ ಕೇಳಿದರು. ನಿಮಗೆ ಗೌರವ ಕೊಡುವುದಕ್ಕಾಗಿಯೇ ನಿಮ್ಮ ಅನುಮತಿ ಕೇಳುತ್ತಿದ್ದೇನೆ. ಇಲ್ಲದಿದ್ದರೆ ನಾನು ಅವಳನ್ನು ಯಾವ ದೇವಾಲಯದಲ್ಲಾದರೂ ಮದುವೆಯಾಗಿ ನಂತರ ನಿಮ್ಮ ಆಶೀರ್ವಾದ ಪಡೆಯಲು ಬರಬಹುದಿತ್ತು ಅಲ್ಲವೇ ಎಂದು ಚಕ್ರವರ್ತಿ ಶಾಂತವಾಗಿ ಉತ್ತರಿಸಿದನು. ಆ ಮಾತು ಕೇಳಿ ರಾಮರಾವ್ ಮತ್ತು ಅನ್ನಪೂರ್ಣ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಮನೆಯೊಳಗಿನ ವಾತಾವರಣ ಇನ್ನಷ್ಟು ಗಂಭೀರವಾಯಿತು. ನೀನು ಹೇಳುವುದು ಸರಿ ಎಂದುಕೊಳ್ಳೋಣ, ಆದರೂ ನಿನ್ನನ್ನು ಹೆತ್ತ ತಂದೆ ತಾಯಿಯಾಗಿ ನಮ್ಮ ಅಭಿಪ್ರಾಯವನ್ನು ಗೌರವಿಸುವ ಜವಾಬ್ದಾರಿ ನಿನಗಿದೆ ಅಲ್ಲವೇ ಎಂದು ರಾಮರಾವ್ ಕೇಳಿದರು. ಅದಕ್ಕಾಗಿಯೇ ಅಪ್ಪ ಇಂದು ಆ ಹುಡುಗಿಯನ್ನು ಮನೆಗೆ ಬರಲು ಹೇಳಿದ್ದೆ ಎಂದು ಉಷಾಳನ್ನು ಕರೆಸಿದ ವಿಷಯವನ್ನು ಚಕ್ರವರ್ತಿ ತಿಳಿಸಿದನು. ಅಷ್ಟರಲ್ಲಿ ಅನ್ನಪೂರ್ಣ ಮತ್ತೆ ಮಧ್ಯೆ ಮಾತನಾಡಿದಳು. ನೀನು ಏನು ಹೇಳಿದರೂ ಸರಿ, ಕುಲ, ಗೋತ್ರ, ಕುಟುಂಬ, ಹಿನ್ನೆಲೆ ಗೊತ್ತಿಲ್ಲದ ಹುಡುಗಿಯನ್ನು ಈ ಮನೆಯ ಸೊಸೆಯಾಗಿ ಒಪ್ಪಿಕೊಳ್ಳಲು ನಾನು ಅಥವಾ ನಿನ್ನ ತಂದೆ ಸಿದ್ಧರಿಲ್ಲ. ಸ್ವಲ್ಪ ಸುಮ್ಮನಿರು ಅನ್ನಪೂರ್ಣ, ನಾನು ಅವನಿಗೆ ಅರ್ಥ ಮಾಡಿಕೊಡುತ್ತಿದ್ದೇನೆ ಎಂದು ರಾಮರಾವ್ ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಚಕ್ರವರ್ತಿ ಬೇಸರದಿಂದ ಕೇಳಿದನು. ಏನಪ್ಪ ಇದು? ಪ್ರೀತಿಸಿ ಮದುವೆಯಾಗುವುದು ತಪ್ಪು ಎಂಬಂತೆ ಮಾತನಾಡುತ್ತಿದ್ದೀರಿ. ನನ್ನನ್ನು ಯಾವುದೋ ಪ್ರಾಣಿಯಂತೆ ಭಾವಿಸಿ ನನಗೆ ಇಷ್ಟವಿಲ್ಲದಿದ್ದರೂ ಯಾರನ್ನು ನೋಡಿ ಮದುವೆ ಮಾಡಿಬಿಡ್ತೀರಾ?
ಹಾಗೆ ಮಾಡಿದ್ರೆ ನಾನು ಸುಖವಾಗಿರಬಹುದೇ? ನನ್ನನ್ನು ಇಷ್ಟಪಡದಿದ್ದರೂ ನನ್ನ ಜೊತೆ ಬದುಕಬೇಕಾದ ಆ ಹುಡುಗಿ ಮಾತ್ರ ಹೇಗೆ ಸುಖವಾಗಿರುತ್ತಾಳೆ? ಇಷ್ಟವಿಲ್ಲದ ಮದುವೆ ಮಾಡಿಕೊಳ್ಳುವುದಕ್ಕಿಂತ ಮದುವೆಯೇ ಆಗದೇ ಇರುವುದು ಉತ್ತಮ. ರಾಮರಾವ್ ಗಂಭೀರವಾಗಿ ಹೇಳಿದರು. ನೋಡು ಮಗನೇ, ನೀನು ಎಷ್ಟೇ ಹೇಳಿದರೂ ನಾವು ಈ ಮದುವೆಗೆ ಒಪ್ಪುವುದಿಲ್ಲ. ಆದ್ದರಿಂದ ಆ ಹುಡುಗಿಯನ್ನು ಮರೆತು ನಾವು ನಿಶ್ಚಯಿಸುವ ಸಂಬಂಧವನ್ನು ಮದುವೆಯಾಗು. ಅದು ನಿನಗೆ ಒಳ್ಳೆಯದು. ನಂತರ ಅವರು ಉಷಾಳ ಬಗ್ಗೆ ಕೆಟ್ಟ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ ಹೇಳಿದರು. ನನ್ನ ಲೆಕ್ಕಕ್ಕೆ ಆ ಹುಡುಗಿ ನಿನ್ನನ್ನು ಪ್ರೀತಿಸ್ತಿಲ್ಲ. ನಿನ್ನ ಆಸ್ತಿ, ನಿನ್ನ ಉದ್ಯೋಗವನ್ನು ನೋಡಿ ನಿನ್ನ ಹಿಂದೆ ಬಿದ್ದಿದ್ದಾಳೆ. ಇಷ್ಟು ಧೈರ್ಯವಾಗಿ ನಿನ್ನ ಜೊತೆ ತಿರುಗುತ್ತಿದ್ದಾಳೆ ಅಂದರೆ ಅವಳ ಸ್ವಭಾವ ಹೇಗಿರಬಹುದು ಅನ್ನೋದನ್ನು ಬೇರೆ ಹೇಳಬೇಕಿಲ್ಲ. ರಾಮರಾವ್ ಮತ್ತು ಅನ್ನಪೂರ್ಣ ಇಬ್ಬರೂ ಸೇರಿ ಉಷಾಳನ್ನು ಕೀಳಾಗಿ ತೋರಿಸಲು ಮತ್ತೊಮ್ಮೆ ಪ್ರಯತ್ನಿಸಿದರು. ಆದರೆ ಚಕ್ರವರ್ತಿ ದೃಢವಾಗಿ ಉತ್ತರಿಸಿದನು. ನೀವು ಎಷ್ಟು ಹೇಳಿದರೂ ನನ್ನ ನಿರ್ಧಾರ ಬದಲಾಗುವುದಿಲ್ಲ. ನೀವು ನಮ್ಮ ಮದುವೆಗೆ ಮನಸಾರೆ ಒಪ್ಪಿದರೆ ಸಂತೋಷ. ಇಲ್ಲವಾದರೆ ನಾನು ಮೊದಲೇ ಹೇಳಿದಂತೆ ದೇವಾಲಯದಲ್ಲೇ ಉಷಾಳನ್ನು ಮದುವೆಯಾಗುತ್ತೇನೆ. ನಂತರ ಬೇರೆ ಮನೆ ಮಾಡಿಕೊಂಡು ಬದುಕಬೇಕಾಗುತ್ತದೆ. ಹೀಗೆ ಹೇಳಿ ಕೋಪದಿಂದ ಬಾಗಿಲು ತೆರೆಯುತ್ತಾ ಹೊರಗೆ ಬಂದನು. ಅನಿರೀಕ್ಷಿತವಾಗಿ ಚಕ್ರವರ್ತಿ ಹೊರಗೆ ಬಂದದ್ದನ್ನು ಕಂಡ ಉಷಾ ಬೆಚ್ಚಿ ಬಿದ್ದಳು. ಒಳಗೆ ನಡೆದ ಮಾತುಗಳೆಲ್ಲ ಅವಳ ಮನಸ್ಸನ್ನು ಕದಡಿದ್ದವು. ಚಕ್ರವರ್ತಿ ಎಷ್ಟು ಕರೆದರೂ ಅವನ ಮುಖ ನೋಡಲು ಧೈರ್ಯವಾಗಲಿಲ್ಲ. ಅವಳು ಕಣ್ಣೀರು ಹಾಕುತ್ತಾ ತನ್ನ ಮನೆಯ ಕಡೆ ಓಡಿದಳು. ಇನ್ನು ಚಕ್ರವರ್ತಿಯ ತಂಗಿ ಅಳುತ್ತಾ ಮನೆಗೆ ಬಂದಳು. ಏನಾಯಿತಮ್ಮ ಎಂದು ಕಾಲೇಜಿನಿಂದ ಅಳುವ ಮುಖದೊಂದಿಗೆ ಬಂದ ಮಗಳು ರಮ್ಯಾಳನ್ನು ನೋಡಿ ತಾಯಿ ಕಳವಳದಿಂದ ಕೇಳಿದಳು. ಏನೂ ಇಲ್ಲ ಅಮ್ಮ ಎಂದು ರಮ್ಯಾ ಮಾತು ತಪ್ಪಿಸಲು ಪ್ರಯತ್ನಿಸಿದಳು. ಏನೂ ಇಲ್ದಿದ್ರೆ ಏಕೆ ಹೀಗೆ ಅಳುವ ಮುಖ ಮಾಡಿಕೊಂಡು ಬಂದಿದ್ದೀಯಾ ಎಂದು ತಾಯಿ ಮತ್ತೆ ಕೇಳಿದಳು. ಅಯ್ಯೋ ಅಮ್ಮ, ಏನೂ ಆಗಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಸ್ವಲ್ಪ ನನ್ನನ್ನು ಒಬ್ಬಳೇ ಇರೋದಕ್ಕೆ ಬಿಡು ಎಂದು ರಮ್ಯಾ ಕಿರಿಕಿರಿಯಿಂದ ಹೇಳಿದಳು. ನಾನು ಏನು ಕೇಳಿದೆ ಎಂದು ಇಷ್ಟು ಕೋಪ ಮಾಡಿಕೊಳ್ತೀಯಾ? ಈ ವಯಸ್ಸಿನ ಹುಡುಗಿಯರ ವಿಷಯದಲ್ಲಿ ಏನಾದರೂ ಆಗಿದೆಯೋ ಎಂದು ಕಾಳಜಿಯಿಂದ ಕೇಳಿದೆ. ಅದರಲ್ಲಿ ತಪ್ಪೇನು ಎಂದು ತಾಯಿ ಮೃದುವಾಗಿ ಕೇಳಿದಳು. ಅಮ್ಮ, ಎಷ್ಟು ಬಾರಿ ಹೇಳಬೇಕು? ಏನೂ ಆಗಿಲ್ಲ. ದಯವಿಟ್ಟು ನನ್ನನ್ನು ಕಾಡಬೇಡ. ಇಲ್ಲಿಂದ ಹೋಗು. ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ಎಂದು ರಮ್ಯಾ ಬೇಸರದಿಂದ ಹೇಳಿದಳು. ಅವಳ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ. ಏನಾಯ್ತಮ್ಮ ಎಂದು ತನ್ನ ಕೊಠಡಿಯಲ್ಲಿ ಪತ್ರಿಕೆ ಓದುತ್ತಿದ್ದ ಚಕ್ರವರ್ತಿ ತಾಯಿಯ ಧ್ವನಿ ಕೇಳಿ ಹೊರಗೆ ಬರುತ್ತಾ ಕೇಳಿದ. ಏನೋ ಮಗನೇ, ನನಗೂ ಏನೂ ಅರ್ಥವಾಗ್ತಿಲ್ಲ. ಕಾಲೇಜಿನಿಂದ ಅಳುತ್ತಾ ಬಂದಳು. ಏನಾಯಿತು ತಾಯಿ ಎಂದು ಕೇಳಿದ್ರೆ ಏನೂ ಆಗಿಲ್ಲ ಅಂತ ಹೇಳ್ತಾಳೆ. ಆದರೆ ಅವಳ ಮುಖ ನೋಡಿದ್ರೆ ನನಗೆ ಏನೋ ಭಯ ಆಗ್ತಿದೆ ಎಂದು ಅನ್ನಪೂರ್ಣ ಕಳವಳದಿಂದ ಹೇಳಿದಳು. ಸರಿಯಮ್ಮ, ವಿಷಯ ಏನು ಅಂತ ನಾನು ತಿಳ್ಕೊತೀನಿ. ನೀನು ಚಿಂತಿಸದೆ ನಿನ್ನ ಕೆಲಸ ನೋಡ್ಕೊ ಎಂದು ಚಕ್ರವರ್ತಿ ಸಮಾಧಾನಪಡಿಸಿದ. ಏನೋ ಮಗನೇ, ಅವಳ ಮುಖ ನೋಡಿದ್ರೆ ನನಗೆ ತುಂಬ ಆತಂಕ ಆಗ್ತಿದೆ. ಹೇಗಾದರೂ ಮಾಡಿ ನೀನು ವಿಷಯ ಏನೆಂದು ತಿಳಿದುಕೋ ಎಂದು ಅನ್ನಪೂರ್ಣ ಅಲ್ಲಿಂದ ಹೊರಟು ಹೋದರು. ಚಕ್ರವರ್ತಿ ತಾಯಿಯನ್ನು ಸಮಾಧಾನಪಡಿಸಿ ಕಳುಹಿಸಿದ. ನಂತರ ಸ್ವಲ್ಪ ನೆಮ್ಮದಿಯ ಉಸಿರು ಬಿಟ್ಟನು. ಅತ್ತ ಅನ್ನಪೂರ್ಣ ತನ್ನ ಗಂಡನಿಗೆ ಚಹಾ ಕೊಡುತ್ತಾ ಹೇಳಿದಳು. ಏನಪ್ಪ, ಈಗ ನಮ್ಮ ಚಕ್ರವರ್ತಿ ಹೀಗೆ ಯಾಕೆ ಆಗ್ಬಿಟ್ಟಿದ್ದಾನೆ? ಇಂಥದ್ದೆಲ್ಲ ನಮ್ಮ ಕುಟುಂಬದಲ್ಲಿ ಎಂದೂ ಆಗಿರಲಿಲ್ಲ. ಯಾರ ಗುಣ ಬಂದಿದೆಯೋ ಏನೋ. ಆಗ ರಾಮರಾವ್ ನಗುತ್ತಾ ಹೇಳಿದರು. ಯಾರ ಗುಣ ಬರಬೇಕು? ನಿನ್ನ ತಮ್ಮನಿದ್ದಾನಲ್ಲ, ಅವನು ಪ್ರೀತಿಸಿ ಮದುವೆಯಾಗಿದ್ದ. ಕುಟುಂಬದವರಲ್ಲಿ ಹೋಲಿಕೆಗಳು ಬರುತ್ತವೆ. ನೀವು ಯಾವಾಗಲೂ ದೊಡ್ಡವರ ಮಾತಿಗೆ ಎದುರು ಹೇಳಿ ನನ್ನನ್ನೇ ಮದುವೆಯಾಗಿದ್ದೀರಲ್ಲ ಎಂದು ಅನ್ನಪೂರ್ಣ ನಗುತ್ತಾ ಹೇಳಿದಳು. ಸರಿ ಸರಿ, ಈಗ ಅವನ್ನೆಲ್ಲ ಬಿಡು. ಆದರೆ ನಿನ್ನ ಮುಖ ಯಾಕೆ ಹೀಗೆ ಕಳವಳದಿಂದ ಇದೆ ಎಂದು ರಾಮರಾವ್ ಪ್ರೀತಿಯಿಂದ ಕೇಳಿದರು. ಏನು ಹೇಳಿ, ಇಂದು ನಮ್ಮ ರಮ್ಯಾ ಕಾಲೇಜಿನಿಂದ ಅಳುತ್ತಾ ಬಂದ್ಲು. ಏನಾಯಿತು ಅಂದರೆ ಏನೂ ಆಗಿಲ್ಲ ಅಂತ ಹೇಳ್ತಾಳೆ. ಒಂದು ಮಾತನ್ನು ಸರಿಯಾಗಿ ಹೇಳಲಿಲ್ಲ. ಅವಳ ಸ್ಥಿತಿ ನೋಡಿದ್ರೆ ನನಗೆ ಭಯ ಆಗುತ್ತೆ ಎಂದಳು ಅನ್ನಪೂರ್ಣ. ಸರಿ, ನಾನು ಹೋಗಿ ನೋಡ್ತೇನೆ. ಈ ನಡುವೆ ನೀನು ತುಂಬ ಟೆನ್ಷನ್ ಮಾಡ್ಕೊತೀಯ ಸಣ್ಣ ವಿಷಯಕ್ಕೆ. ಸ್ವಲ್ಪ ವಿಶ್ರಾಂತಿ ತಗೋ ಎಂದು ರಾಮರಾವ್ ಹೇಳಿದರು. ಆದರೆ ಅನ್ನಪೂರ್ಣನ ಮನಸ್ಸಿಗೆ ಸಮಾಧಾನವಾಗಲಿಲ್ಲ. ಅವಳು ಮೌನವಾಗಿ ರಮ್ಯಾಳ ಕೊಠಡಿಯ ಕಡೆ ಹೋದಳು. ಒಳಗೆ ಚಕ್ರವರ್ತಿ ಮತ್ತು ರಮ್ಯಾ ಮಾತನಾಡುತ್ತಿರುವುದನ್ನು ಕೇಳಿ ಬಾಗಿಲಿನ ಹೊರಗಡೆ ನಿಂತಳು. ಏನಮ್ಮ, ಏನಾಯಿತು? ಈ ದಿನ ಏಕೆ ಅಷ್ಟು ಅತ್ತೆ ಎಂದು ಚಕ್ರವರ್ತಿ ಮೃದುವಾಗಿ ಕೇಳಿದ. ಏನೂ ಇಲ್ಲ ಅಣ್ಣಯ್ಯ ಎಂದು ರಮ್ಯಾ ಹೇಳಿದಳು. ಹೇಳಮ್ಮ, ಏನಾದರೂ ಸಮಸ್ಯೆ ಇದೆಯಾ? ಹಾಗೇನಾದರೂ ಇದ್ದರೆ ನಿನಗೆ ನಾನು ಇದ್ದೀನಲ್ಲ ಎಂದು ಚಕ್ರವರ್ತಿ ಸಮಾಧಾನಪಡಿಸಿದ. ಹೊರಗೆ ನಿಂತಿದ್ದ ಅನ್ನಪೂರ್ಣಳ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು. ತನ್ನ ಇರುವಿಕೆ ಅವರಿಗೆ ಗೊತ್ತಿಲ್ಲ ಎಂಬ ಕಾರಣಕ್ಕೆ ಅವಳು ಉಸಿರು ಬಿಗಿ ಹಿಡಿದುಕೊಂಡು ಕೇಳತೊಡಗಿದಳು. ಕೊನೆಗೂ ರಮ್ಯಾ ನಿಧಾನವಾಗಿ ಹೇಳಿದಳು. ಅಣ್ಣಯ್ಯ, ನಮ್ಮ ಕ್ಲಾಸ್ಮೇಟ್ ರಾಹುಲ್ ಗೊತ್ತಲ್ಲ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ. ಚಕ್ರವರ್ತಿ ನಗುತ್ತಾ, ಬಹಳ ಚೆನ್ನಾಗಿದೆ, ನಂತರ ಎಂದು ಕೇಳಿದ. ರಮ್ಯಾಳ ಕಣ್ಣುಗಳು ಮತ್ತೆ ನೀರಿನಿಂದ ತುಂಬಿಕೊಂಡವು. ಅವರ ಮನೆಯವರಿಗೆ ನಮ್ಮ ಮದುವೆ ಇಷ್ಟ ಇಲ್ವಂತೆ. ಯಾಕೆ ಎಂದು ಚಕ್ರವರ್ತಿ ಆಶ್ಚರ್ಯದಿಂದ ಕೇಳಿದ.
ನಾವು ಅವರ ಮಟ್ಟಕ್ಕೆ ಸರಿಹೊಂದುವುದಿಲ್ವಂತೆ. ನಮ್ಮ ಜಾತಿ ಬೇರೆ, ಅವರ ಜಾತಿ ಬೇರೆ ಅಂತಾರೆ. ಅದಲ್ಲದೆ ನಾನು ಅವರ ಮಗನನ್ನು ಮೋಸ ಮಾಡಿ ಮದುವೆಗೆ ಒಪ್ಪಿಸಿದ್ದೇನೆ ಅಂತ ಹೇಳ್ತಾರೆ. ನನ್ನ ಚರಿತ್ರೆಯೇ ಒಳ್ಳೆಯದಲ್ಲ, ಅವನ ಜೊತೆ ಮಾತ್ರವಲ್ಲ ಬೇರೆ ಯಾರೊಂದಿಗೂ ಸಂಬಂಧ ಇರಬಹುದು ಅಂತಲೂ ಹೇಳಿದ್ದಾರೆ. ಅವಳ ಧ್ವನಿ ನಡುಗತೊಡಗಿತು. ಇಂತಹ ಅವರ ಮಾತುಗಳನ್ನು ಕೇಳಿದ ತಕ್ಷಣ ಸಾಯಬೇಕು ಅನಿಸಿತು ಅಣ್ಣಯ್ಯ. ಚಕ್ರವರ್ತಿ ತಕ್ಷಣ ಅವಳ ಭುಜದ ಮೇಲೆ ಕೈಯಿಟ್ಟು, ಹೀಗೆ ಮಾತಾಡಬೇಡ ರಮ್ಯಾ, ಮೊದಲು ಶಾಂತವಾಗು ಎಂದು ಸಮಾಧಾನಪಡಿಸಿದ. ಆ ಮಾತುಗಳನ್ನೆಲ್ಲ ಕೇಳಿದ ಅನ್ನಪೂರ್ಣಾಳ ಹೃದಯ ಒಮ್ಮೆಗೆ ನಿಂತಂತಾಯಿತು. ರಮ್ಯಾಳ ಬಗ್ಗೆ ಹೇಳಲಾಗಿದ್ದ ಪ್ರತಿಯೊಂದು ಮಾತು ಕೆಲವು ದಿನಗಳ ಹಿಂದೆ ತಾನೇ ಉಷಾಳ ಬಗ್ಗೆ ಹೇಳಿದ್ದ ಮಾತುಗಳ ಪ್ರತಿಧ್ವನಿಯಂತೆ ಅವಳ ಕಿವಿಯಲ್ಲಿ ಮೊಳಗತೊಡಗಿದವು. ಯಾರಾದರೂ ಏನೋ ಹೇಳಿದರೆ ಅಷ್ಟಕ್ಕೆ ಇಷ್ಟು ಬೇಸರ ಪಟ್ಟುಕೊಳ್ಳಬಾರದು ಕಣೆ. ನಮ್ಮ ಬಗ್ಗೆ ನಮಗೆ ಗೊತ್ತಿರುವಾಗ ಇತರರ ಮಾತುಗಳನ್ನು ಅಷ್ಟಾಗಿ ಮನಸ್ಸಿಗೆ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಸರಿ, ರಘು ಏನು ಹೇಳ್ದ ಎಂದು ಚಕ್ರವರ್ತಿ ಕೇಳಿದ. ಏನು ಹೇಳ್ತಾನೆ? ಬೇಕಾದರೆ ತನ್ನ ತಂದೆ ತಾಯಿಯನ್ನೇ ಎದುರಿಸಿ ನನ್ನನ್ನೇ ಮದುವೆಯಾಗುತ್ತೇನೆ ಅಂತ ಹೇಳ್ದ ಎಂದು ರಮ್ಯಾ ಉತ್ತರಿಸಿದಳು. ಹಾಗಾದರೆ ಚಿಂತಿಸಬೇಡ, ನಿನ್ನ ಮದುವೆ ಅವನ ಜೊತೆಯೇ ಆಗುವಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ನೆಮ್ಮದಿಯಾಗಿ ಇರು ಎಂದ ಚಕ್ರವರ್ತಿ. ಆದರೆ ನನಗೆ ಒಂದು ಅನುಮಾನ ಇದೆ. ಏನು ಅಣ್ಣಯ್ಯ? ನಿನ್ನ ಮದುವೆಗೆ ಅಮ್ಮ ಅಪ್ಪ ಒಪ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ಎಂದು ಅವನು ಅಮ್ಮ ನಿಂತಿದ್ದ ದಿಕ್ಕನ್ನು ನೋಡುತ್ತಾ ಹೇಳಿದ. ಏಕೆ ಅಣ್ಣಯ್ಯ, ಯಾಕೆ ಒಪ್ಪೋದಿಲ್ಲ? ಅವರಿಗೆ ಮಕ್ಕಳ ಸುಖಕ್ಕಿಂತ ತಮ್ಮ ಹಠವೇ ಹೆಚ್ಚು ಮುಖ್ಯ. ಅಮ್ಮನಿಗೆ ಇತರರನ್ನು ಕಡಿಮೆ ಅಂದಾಜು ಮಾಡುವ ಅಭ್ಯಾಸ. ತನ್ನ ಮಕ್ಕಳೇ ಉತ್ತಮರು, ಹೊರಗಿನವರೆಲ್ಲರೂ ಕೆಟ್ಟವರು ಎಂಬ ತಪ್ಪು ಕಲ್ಪನೆ ಅವಳಲ್ಲಿದೆ. ಆದರೂ ನಿಮ್ಮ ಮದುವೆಗೆ ಅವರು ಒಪ್ಪಿದರೆ ರಘುವಿನ ತಂದೆಯ ಕಾಲಿಗೂ ಬಿದ್ದು ನಿನ್ನ ಮದುವೆ ಮಾಡಿಸುತ್ತೇನೆ. ಆದರೆ ಅಷ್ಟರವರೆಗೆ ನೀನು ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ಮಾತು ಕೊಡು ಎಂದನು. ಅಣ್ಣನ ಮಾತು ಕೇಳಿ ರಮ್ಯನ ಕಣ್ಣುಗಳಲ್ಲಿ ಆಸೆಯ ಕಿರಣ ಮೂಡಿತು. ಇದನ್ನೆಲ್ಲ ಬಾಗಿಲಿನ ಬಳಿಯಲ್ಲಿ ನಿಂತು ಕೇಳುತ್ತಿದ್ದ ಅನ್ನಪೂರ್ಣ ಮನಸ್ಸಿನಲ್ಲಿ, ದೇವರೇ, ಇದು ಯಾವ ಪರೀಕ್ಷೆ? ಈಗ ಮಗಳು ಕೂಡ ಮಗನ ಹಾದಿಯಲ್ಲೇ ಹೋಗುತ್ತಿದ್ದಾಳೆ. ಈ ವಿಷಯವನ್ನು ಕೂಡಲೇ ಅವರ ತಂದೆಗೆ ಹೇಳಬೇಕು ಎಂದುಕೊಂಡು ಅಲ್ಲಿಂದ ಹೊರಟಳು. ಅವಳು ಹೋಗುವುದನ್ನು ಕಂಡ ಅಣ್ಣ ತಂಗಿ ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿ ಮುಗುಳ್ನಕ್ಕರು. ಕೆಲವು ದಿನಗಳ ನಂತರ ರಮ್ಯ ಮದುವೆಯ ವಿಷಯವಾಗಿ ರಘುವಿನ ತಂದೆ ಅವಧಾನಿ ಅವರ ಮನೆಗೆ ರಾಮರಾವ್ ದಂಪತಿಗಳು ಹೋದರು. ಅವಧಾನಿ ಶಾಂತವಾಗಿ ಕೇಳಿದರು. ಹಾಗಾದರೆ ನಿಮ್ಮ ಮಗಳು ಮತ್ತು ನನ್ನ ಮಗ ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದಾರೆ ಅಂತ ಹೇಳಿ ಅವರೇ ಮದುವೆ ಮಾಡಿಸ್ಬೇಕು ಅಂತ ನೀವು ಬಂದಿದ್ದೀರಾ? ರಾಮರಾವ್ ತಲೆ ಆಡಿಸಿದರು. ಪ್ರೀತಿಸಿಕೊಂಡರೆ ಅಷ್ಟಕ್ಕೆ ಮದುವೆ ಮಾಡಿಸಲೇಬೇಕು ಎಂಬ ಯಾವ ನಿಯಮ ಇದೆ ಎಂದು ಅವಧಾನಿ ನೇರವಾಗಿ ಪ್ರಶ್ನೆ ಮಾಡಿದರು. ದೊಡ್ಡವರು ನೀವು, ನಿಮಗೆ ನಾವು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ. ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದ ರಾಮರಾವ್ ವಿನಯದಿಂದ. ಅವಧಾನಿ ಸ್ವಲ್ಪ ನಗುತ್ತಾ ಹೇಳಿದರು. ಆಶ್ಚರ್ಯವಾಗುತ್ತಿದೆ. ನಿಮ್ಮ ಮಗಳು ನನ್ನ ಮಗನನ್ನು ಪ್ರೀತಿಸಿದ್ದಾಳೆ ಎಂದು ನೀವು ಸ್ವತಃ ಅವಳನ್ನು ಕರೆದುಕೊಂಡು ಇಲ್ಲಿ ಬಂದಿದ್ದೀರಿ. ಆದರೆ ನಿಮ್ಮ ಮಗ ಪ್ರೀತಿಸಿದ ಹುಡುಗಿಯ ವಿಷಯ ಬಂದಾಗ ಇದೇ ಉದಾರತೆ ಎಲ್ಲಿಗೆ ಹೋಗಿತ್ತು? ರಾಮರಾವ್ ಮೌನವಾಗಿದ್ದರು. ಒಂದು ಪ್ರಶ್ನೆ ಕೇಳುತ್ತೇನೆ ಎಂದ ಅವಧಾನಿ. ನಿಮ್ಮ ಮಗ ಯಾವುದೋ ಹುಡುಗಿಯನ್ನು ಪ್ರೀತಿಸುತ್ತೇನೆ, ಅವಳನ್ನೇ ಮದುವೆಯಾಗುತ್ತೇನೆ ಎಂದರೆ ನೀವು ಸಂತೋಷವಾಗಿ ಒಪ್ಪುತ್ತೀರಾ? ರಾಮರಾವ್ ಕ್ಷಣಕಾಲ ಉತ್ತರ ಕೊಡಲಾರದೆ ನಿಂತರು. ಖಂಡಿತ ಒಪ್ಪುತ್ತೇನೆ. ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಎಂದರು ಕೊನೆಗೆ. ಅವಧಾನಿ ತಕ್ಷಣ ಕೇಳಿದರು. ಹಾಗಿದ್ದರೆ ನಿಮ್ಮ ಮಗ ಚಕ್ರವರ್ತಿ ಪ್ರೀತಿಸಿದ ಉಷಾಳ ವಿಷಯದಲ್ಲಿ ಯಾಕೆ ವಿರೋಧ ಮಾಡಿದ್ದೀರಿ? ಆ ಪ್ರಶ್ನೆ ಕೇಳುತ್ತಿದ್ದಂತೆ ರಾಮರಾವ್ ಮತ್ತು ಅನ್ನಪೂರ್ಣ ಇಬ್ಬರು ಬೆಚ್ಚಿಬಿದ್ದರು. ಅದು ಎಂದು ರಾಮರಾವ್ ತಡಬಡಿಸಿದರು. ಅವಧಾನಿ ಗಂಭೀರವಾಗಿ ಹೇಳಿದರು. ನೋಡಿದ್ದೀರಾ, ವಿಷಯ ನಿಮ್ಮ ಮನೆಗೆ ಬಂದಾಗ ಮಾತ್ರ ಬೇರೆ ರೀತಿಯಾಗಿ ಕಾಣಿಸುತ್ತಿದೆಯಲ್ಲ. ಉಷಾ ಕೂಡ ಯಾರಾದರೂ ಮನೆಯ ಮಗಳೇ. ಅವಳ ಮನಸ್ಸು, ಅವಳ ಗೌರವ ನಿಮ್ಮ ಮಗಳಿಗಿಂತ ಕಡಿಮೆಯೇ? ನಿಮ್ಮ ಮಗಳ ಪ್ರೀತಿಯನ್ನು ನೀವು ನ್ಯಾಯ ಎಂದು ಭಾವಿಸುತ್ತೀರಿ. ಆದರೆ ನಿಮ್ಮ ಮಗನ ಪ್ರೀತಿಯನ್ನು ತಪ್ಪು ಎಂದು ಏಕೆ ಭಾವಿಸುತ್ತಿದ್ದೀರಿ? ಆ ಮಾತುಗಳು ರಾಮರಾವ್ ಮತ್ತು ಅನ್ನಪೂರ್ಣ ಅವರ ಮನಸ್ಸಿಗೆ ಬಲವಾಗಿ ತಟ್ಟಿದವು. ಅವರ ಬಳಿ ಉತ್ತರವೇ ಇರಲಿಲ್ಲ. ಆ ಹುಡುಗಿಯ ಮೇಲೆ ಇಲ್ಲದ ಅಪವಾದಗಳು, ಸುಳ್ಳು ಆರೋಪಗಳು ಹಾಕಿದ್ದೀರಿ. ಆ ಹುಡುಗಿಯ ಬಗ್ಗೆ ನಿಮಗೆ ನಿಜವಾಗಿಯೂ ಏನು ಗೊತ್ತು? ನಿಮ್ಮ ಮಗನನ್ನೇ ಸರಿಯಾಗಿ ನಿಯಂತ್ರಿಸಲು ಆಗದ ನಿಮಗೆ ಇತರರ ಬಗ್ಗೆ ಮಾತನಾಡುವ ಅರ್ಹತೆ ಎಲ್ಲಿಂದ ಬಂತು? ಮೊದಲು ನಿಮ್ಮೊಳಗಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಿ. ನಂತರ ಇತರರ ದೋಷಗಳನ್ನು ಎಣಿಸಲು ಪ್ರಯತ್ನಿಸಿ. ಆಗ ಮಾತ್ರ ಯಾರನ್ನಾದರೂ ಟೀಕಿಸುವ ಹಕ್ಕು ಬರುತ್ತದೆ. ಇನ್ನೊಂದು ವಿಷಯ, ರಾಮರಾವ್ ಅವರೇ, ನಾವು ಯಾರನ್ನಾದರೂ ಬೆರಳು ತೋರಿಸಿದಾಗ ನಮ್ಮ ಕೈಯಲ್ಲಿರುವ ಉಳಿದ 3 ಬೆರಳುಗಳು ಮೊದಲು ನಮ್ಮದೇ ತಪ್ಪುಗಳನ್ನು ನೋಡಿಕೊಳ್ಳಿ ಎಂದು ನಮಗೆ ತೋರಿಸುತ್ತಿರುತ್ತವೆ. ಆದರೆ
ಆ ಸತ್ಯವನ್ನು ಮರೆತು ಎಲ್ಲರೂ ಇತರರ ದೋಷಗಳನ್ನೇ ಹುಡುಕುತ್ತಿರುತ್ತಾರೆ. ತಮ್ಮ ಮಕ್ಕಳು ಮಾತ್ರ ಒಳ್ಳೆಯವರು, ಉಳಿದವರೆಲ್ಲ ಕೆಟ್ಟವರು ಎಂಬ ಭಾವನೆ ಹೊಂದುತ್ತಾರೆ. ನಮ್ಮ ಬಂಗಾರ ನಿಜವಾಗಿಯೂ ಶುದ್ಧವಾಗಿದ್ದರೆ ಬೇರೆಯವರನ್ನು ಕೀಳುಮಟ್ಟದಲ್ಲಿ ನೋಡುವ ಅಗತ್ಯವೇನು ಎಂದು ಅವಧಾನಿ ಹೇಳಿದರು. ಆಗ ರಾಮರಾವ್ ಅವರು ಸ್ವಲ್ಪ ಗೊಂದಲದಿಂದ ಕೇಳಿದರು, ಈ ಮಾತುಗಳ ಮಧ್ಯೆ ಆ ಹುಡುಗಿಯ ವಿಷಯವನ್ನು ಯಾಕೆ ತಂದಿರಿ? ಅವಧಾನಿ ನಗುತ್ತಾ ಹೇಳಿದರು, ಯಾಕೆಂದರೆ ಆ ಹುಡುಗಿ ನನ್ನ ಅಣ್ಣನ ಮಗಳು. ಅದು ಕೇಳುತ್ತಿದ್ದಂತೆ ರಾಮರಾವ್ ಮತ್ತು ಅನ್ನಪೂರ್ಣ ಇಬ್ಬರು ಆಶ್ಚರ್ಯದಿಂದ, ಏನು, ಉಷಾ ನಿಮ್ಮ ಅಣ್ಣನ ಮಗಳ ಎಂದು ಕೇಳಿದರು. ಹೌದು, ಅವಳು ನಮ್ಮ ಅಣ್ಣನ ಮಗಳೇ ಎಂದು ಹೇಳಿ ಪಕ್ಕದ ಕೊಠಡಿಯಲ್ಲಿ ಇದ್ದ ಉಷಾಳನ್ನು ಕರೆಸಿದರು. ಉಷಾ ಅವರ ಮುಂದೆ ಬಂದಳು. ಅವಧಾನಿ ಕೇಳಿದರು, ಈಗ ಹೇಳಿ, ನಿಮ್ಮ ಮಾತಿನ ಪ್ರಕಾರ ನೀವು ಇವರ ಮದುವೆಗೆ ಒಪ್ಪಿ ಉಷಾಳನ್ನು ನಿಮ್ಮ ಸೊಸೆಯಾಗಿ ಸ್ವೀಕರಿಸುತ್ತೀರಾ ಎಂದು ಕೇಳಿದರು. ರಾಮರಾವ್ ಕ್ಷಣಕಾಲ ಮೌನವಾಗಿದ್ದರು. ನಂತರ ತಮ್ಮ ಪತ್ನಿ ಅನ್ನಪೂರ್ಣಾಳ ಕಡೆ ನೋಡಿದರು. ಅವಧಾನಿ ನಗುತ್ತಾ ಹೇಳಿದರು, ಅಯ್ಯೋ, ಅಕ್ಕನ ಕಡೆ ಯಾಕೆ ನೋಡುತ್ತಿದ್ದೀರಿ? ಮನೆಯ ನಿರ್ಧಾರಗಳನ್ನು ಗಂಡ ಹೆಂಡತಿ ಇಬ್ಬರೂ ಸೇರಿ ತೆಗೆದುಕೊಳ್ಳಬೇಕು ಅಲ್ಲವೇ? ಕೊನೆಗೆ ರಾಮರಾವ್ ಹೇಳಿದರು, ಹೌದು, ನಾವು ಈ ಮದುವೆಗೆ ಒಪ್ಪುತ್ತೇವೆ. ಅದಕ್ಕೆ ಅವಧಾನಿ ಕೇಳಿದರು, ಹಾಗಾದರೆ ನೀವು ನಮ್ಮ ಉಷಾಳನ್ನು ನಿಮ್ಮ ಸೊಸೆಯಾಗಿ ಸ್ವೀಕರಿಸುತ್ತೀರಾ? ಖಂಡಿತವಾಗಿ ಎಂದು ರಾಮರಾವ್ ಉತ್ತರಿಸಿದರು. ಆಮೇಲೆ ರಾಮರಾವ್ ಕೇಳಿದರು, ಸರಿ, ಆದರೆ ನೀವು ನಮ್ಮ ರಮ್ಯಾಳನ್ನು ನಿಮ್ಮ ಸೊಸೆಯಾಗಿ ಸ್ವೀಕರಿಸುತ್ತೀರಾ? ಅವಧಾನಿ ನಕ್ಕು ಹೇಳಿದರು, ನನಗೆ ಮಗನಿದ್ದರೆ ಖಂಡಿತವಾಗಿ ನಿಮ್ಮ ಮಗಳನ್ನು ನಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳುತ್ತಿದ್ದೆ. ಮಗನಿದ್ದರೆ ಅಂದರೆ ನಿಮ್ಮ ಮಾತಿನ ಅರ್ಥವೇನು ಎಂದು ರಾಮರಾವ್ ಆಶ್ಚರ್ಯದಿಂದ ಕೇಳಿದರು. ಅವಧಾನಿ ವಿವರಿಸಿದರು, ನನಗೆ ಮಗನೇ ಇಲ್ಲ. ನನಗಿರುವುದು ಒಬ್ಬಳೆ ಮಗಳು, ಶಾರದಾ. ಅವಳು ನಿಮ್ಮ ಮಗಳು ರಮ್ಯಾಳ ಸಹಪಾಠಿ. ರಾಮರಾವ್ ಮತ್ತು ಅನ್ನಪೂರ್ಣ ಇನ್ನೂ ಗೊಂದಲದಲ್ಲಿದ್ದರು. ಹಾಗಾದರೆ ಈ ಪ್ರೀತಿ, ಮದುವೆ, ರಘು ಎಲ್ಲವೂ ಏನು ಎಂದು ಕೇಳಿದರು. ಅವಧಾನಿ ನಗುತ್ತಾ ಹೇಳಿದರು, ಅದೆಲ್ಲವೂ ಒಂದು ನಾಟಕ. ನಿಮ್ಮ ಮಗ ಚಕ್ರವರ್ತಿ ಮತ್ತು ಉಷಾಳ ಮದುವೆ ನಡೆಯಲೆಂದು ನಿಮ್ಮ ಮಗಳು ಮತ್ತು ನಮ್ಮ ಮನೆಯವರು ಸೇರಿ ಹಾಕಿದ ಯೋಜನೆ. ನಿಮ್ಮ ಮಕ್ಕಳು ಈ ನಾಟಕದ ಮುಖ್ಯ ಸೂತ್ರಧಾರರು. ನಾವು ಕೇವಲ ಪಾತ್ರಧಾರಿಗಳು ಅಷ್ಟೇ. ಅಷ್ಟರಲ್ಲಿ ಎಲ್ಲರಿಗೂ ಸಂಪೂರ್ಣ ಸತ್ಯ ಅರ್ಥವಾಯಿತು. ರಾಮರಾವ್ ಮತ್ತು ಅನ್ನಪೂರ್ಣ ತಮ್ಮ ಮಕ್ಕಳ ಕಡೆ ನೋಡಿ ಹೇಳಿದರು, ನೀವು ಮಾಡಿದ ಈ ನಾಟಕ ನಮ್ಮ ಕಣ್ಣು ತೆರೆಸಿತು. ಇಷ್ಟು ವರ್ಷ ನಾವು ಇತರರ ಬಗ್ಗೆ ತಪ್ಪಾಗಿ ಯೋಚಿಸುತ್ತಿದ್ದೇವೆ. ನಮ್ಮ ಅಹಂಕಾರ ಮತ್ತು ಪೂರ್ವಾಗ್ರಹಗಳ ಕಾರಣದಿಂದ ಒಳ್ಳೆಯವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಇಂದು ನಮ್ಮ ತಪ್ಪು ನಮಗೆ ಸ್ಪಷ್ಟವಾಗಿ ತಿಳಿಯಿತು ಎಂದು ಹೇಳುತ್ತಾ ಚಕ್ರವರ್ತಿ ರಮ್ಯಾ ಮತ್ತು ಉಷಾಳ ಕಡೆ ಹೆಮ್ಮೆಯಿಂದ ನೋಡಿದರು. ಕೊನೆಗೆ ರಾಮರಾವ್ ಉಷಾಳ ಬಳಿಗೆ ಹೋಗಿ ಹೇಳಿದರು, ಮಗಳೇ, ನಮ್ಮನ್ನು ಕ್ಷಮಿಸು. ನಿನ್ನನ್ನು ಸರಿಯಾಗಿ ತಿಳಿಯದೆ ನಿನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೇವೆ. ಇಂದಿನಿಂದ ನೀನು ನಮ್ಮ ಮನೆಯ ಮಗಳು. ಆ ಮಾತು ಕೇಳಿ ಉಷಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಚಕ್ರವರ್ತಿ ಮತ್ತು ಉಷಾಳ ಮದುವೆ ಹಿರಿಯರ ಆಶೀರ್ವಾದದೊಂದಿಗೆ ಅದ್ಧೂರಿಯಾಗಿ ನಡೆಯಿತು. ಸ್ನೇಹಿತರೆ, ಇತರರನ್ನು ತೀರ್ಪು ಮಾಡುವ ಮೊದಲು ನಮ್ಮೊಳಗಿನ ದೋಷಗಳನ್ನು ನೋಡಿಕೊಳ್ಳಬೇಕು. ಪ್ರೀತಿ, ಗೌರವ ಮತ್ತು ಮಾನವೀಯತೆ ಜಾತಿ, ಕುಲ, ಹಣಕ್ಕಿಂತ ದೊಡ್ಡವು. ಈ ಕಥೆಯನ್ನು ಕೇಳಿ ನಿಮಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.